ತಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತು ಫ್ರೀಡಂ ಪಾರ್ಕಲ್ಲಿ ಹೋರಾಟ ಕಾಂಗ್ರೆಸ್ ಪಕ್ಷದಿಂದ ಇಡೀ ದೇಶದಾದ್ಯಂತ ಕೇಂದ್ರ ಸರ್ಕಾರದ ವಿರುದ್ಧ ಸತತವಾಗಿ ರಸ್ತೆಯಿಂದ ಹಿಡಿದು ಕೋರ್ಟ್ವರೆಗೂ ಹೋರಾಟವನ್ನು ಮಾಡ್ತಾ ಇರುವಂತ ಕಾಂಗ್ರೆಸ್ ಪಕ್ಷ ಆ ಹೋರಾಟಕ್ಕೆ ಸತ್ಯಕ್ಕೆ ಸಾವಿಲ್ಲ, ಸುಳ್ಳು ಕೇಸಿಗೆ ಬೆಲೆ ಇಲ್ಲ ಅನ್ನೋದು ಈ ಒಂದು ಕೇಸಿನ ಮುಖಾಂತರ ದೇಶಕ್ಕೆ ಒಂದು ದೊಡ್ಡ ಮೆಸೇಜ್ ಅನ್ನು ಕೊಟ್ಟಿದೆ. ಸತತವಾಗಿ 12 ವರ್ಷಗಳ ಕಾಲ ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿರವರ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಒಬ್ಬ ಬಿಜೆಪಿ ನಾಯಕನ ಏನೊಂದು ಕೇಸ್ ಹಾಕಿದ್ರು. ಆ ವಿಚಾರವಾಗಿ 2015ರಲ್ಲೇ ಒಬ್ಬ ಇಡಿ ಅಧಿಕಾರಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇದು ಪ್ರೈವೇಟ್ ಕಂಪ್ಲೇಂಟು, ಇದಕ್ಕೆ ಯಾವುದೇ ರೀತಿಯಾದಂತ ಪ್ರಾಮುಖ್ಯತೆ ಇರಲ್ಲ ಅಂತ. ಆದ್ರೆ ಬಿಜೆಪಿಯ ಮತ್ತು RSS ಏನು ಗಿರಾಕಿಗಳಿದ್ದಾರೆ, ಗಾಂಧಿ ಪರಿವಾರದ ಮೇಲೆ ಸತತವಾಗಿ ಅವರ ಮೇಲೆ ಕೇಸ್ ಹಾಕುವಂತ ಕೆಲಸವನ್ನ ಮಾಡ್ತಾನೆ ಬಂದ್ರು. ಆದ್ರೆ ಈಗ ಇಡೀ ದೇಶಕ್ಕೆ ಗಾಂಧಿ ಪರಿವಾರ ಯಾವ ರೀತಿ ಅನ್ನೋದು ತಮ್ಗೆಲ್ಲರಿಗೂ ಗೊತ್ತಿದೆ. ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ಅವರ ತಮ್ಮ ಆಸ್ತಿಯನ್ನ ಸಂಪೂರ್ಣವಾಗಿ ಸ್ವತಂತ್ರ ಹೋರಾಟಕ್ಕೆ ಮೀಸಲಿಟ್ಟಂತ ಒಂದು ಪರಿವಾರ ಅಂದ್ರೆ ಅದು ಗಾಂಧಿ ಪರಿವಾರ. ಆದ್ರೆ ಬಿಜೆಪಿಯವರು ಇವತ್ತು ಏನ್ ನಿಜವಾಗ್ಲೂ ಇನ್ಸ್ಟಿಟ್ಯೂಷನ್ ನ ಬಳಸ್ಕೊಂಡು ಕೇಸ್ ಹಾಕ್ತಾ ಇದ್ದೀರಾ, ಆ ಇನ್ಸ್ಟಿಟ್ಯೂಷನ್ ನಿಜವಾಗ್ಲೂ ದೇಶದಲ್ಲಿ ಏನಾರ ಕೆಲಸ ಮಾಡಿದ್ರೆ ಬಿಜೆಪಿಯ ಅರ್ಧ ನಾಯಕರು MLAಗಳಾಗಿರ್ಬೋದು, MP ಗಳಾಗಿರ್ಬೋದು, ಯಾರು ಸಹ ಹೊರಗಿರಲ್ಲ, ಎಲ್ಲ ಜೈಲಲ್ಲಿರುವಂತ ಪರಿಸ್ಥಿತಿ ಉದ್ಭವ ಆಗ್ತದೆ. ಯಾಕೆ ಅಂದ್ರೆ ಈ ದೇಶದ ಕಳ್ಳರು, ಸುಳ್ಳು, ಕೊಲೆಗಾರರು ಎಲ್ಲ ಬಿಜೆಪಿ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ. ಅವ್ರದ್ದೊಂದು ವಾಷಿಂಗ್ ಮಿಷಿನ್ ಇತ್ತು, ಆ ವಾಷಿಂಗ್ ಮಿಷಿನ್ ಅಲ್ಲಿ ಒಂದ್ಸರಿ ಹಾಕಿ ತೆಗೆದು ಎತ್ಬಿಟ್ರೆ ಅವನೆಂತ ಕರಪ್ಟ್ ಇದ್ರು ಅವನೊಬ್ಬ ಸತ್ಯವಂತ ಆಗ್ತಾನೆ ಅಂತ. ಇವ್ರಿಗೆ ನಿಜವಾಗ್ಲೂ ಮಾನ ಮರ್ಯಾದೆ ಏನಾರ ಇತ್ತು ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಈ ದೇಶದ ಜನ ನಿಮ್ಗೆ ಸರಿಯಾದ ಬುದ್ಧಿಯನ್ನ ಕಲಿಸ್ತಾರೆ. ನಿಮ್ಗೆ ಈ ದೇಶದ ಯುವಕರು ಉದ್ಯೋಗವನ್ನ ಕೇಳಿದ್ರೆ, ಈ ದೇಶದ ಜನ ಸಾಮಾನ್ಯರು, ಬಡವರು ಬೆಲೆ ಏರಿಕೆ ಬಗ್ಗೆ ಮಾತಾಡಿದ್ರೆ, ಈ ದೇಶದ ಜನರು ಕರಪ್ಷನ್ ಬಗ್ಗೆ ಮಾತಾಡಿದ್ರೆ, ಕರಪ್ಷನ್ ಬಿಜೆಪಿ ಬಂದ್ಮೇಲೆ ಯಾವ ಮಟ್ಟಕ್ಕಿದೆ ಅಂದ್ರೆ, ಈ ದೇಶದಲ್ಲಿ ಏನು ಬ್ರಿಟಿಷರು ಬಂದು ಕೊಳ್ಳೆ ಹೊಡ್ಕೊಂಡು ಹೋಗಿದ್ರಲ್ಲ, ಅದಕ್ಕಿಂತ ಹೆಚ್ಚು ಯಾರ ಕೊಳ್ಳೆ ಹೊಡೆದಿದ್ದಾರೆ ಅಂದ್ರೆ ಅದು ಬಿಜೆಪಿಯವರು ಅಂತ ಸಾಬೀತಾಗ್ತದೆ. ಮತ್ತೆ ಏನು ಮನ್ರೇಗಾ ವಿಚಾರದಲ್ಲಿ ಮಹಾತ್ಮ ಗಾಂಧಿರವರ ಹೆಸರು ಕೇಳಿದ್ರೆ, ಸೋನಿಯಾ ಗಾಂಧಿರವರ ಹೆಸರು ಕೇಳಿದ್ರೆ, ರಾಹುಲ್ ಗಾಂಧಿ ಅವರ ಹೆಸರು ಕೇಳಿದ್ರೆ, ಪ್ರಿಯಾಂಕಾ ಗಾಂಧಿ ಅವರ ಹೆಸರು ಕೇಳಿದ್ರೆ ಇವ್ರಿಗೆ ತಿಂದಿದರ್ಗದಿಲ್ಲ, ಇವ್ರಿಗೆ ನಿದ್ದೆ ಬರಲ್ಲ. ಅವ್ರನ್ನ ತೇಜೋವಧೆ ಮಾಡ್ಲಿಕ್ಕೆ ಇವ್ರದ್ದು ಏನೊಂದು ವಾಟ್ಸಪ್ ಯೂನಿವರ್ಸಿಟಿ ಇದೆ, ಆ ವಾಟ್ಸಪ್ ಯೂನಿವರ್ಸಿಟಿನ ಬಳಸ್ಕೊಂಡು ಅವರ ಬಗ್ಗೆ ಅಪಪ್ರಚಾರವನ್ನ ಮಾಡುವಂತ ಕೆಲಸವನ್ನ ಈ ಎಲ್ಲ ಬಿಜೆಪಿ RSS ಗಿರಾಕಿಗಳು ಮಾಡ್ತಾ ಇದ್ದಾರೆ. ಇದು ಜಾಸ್ತಿ ದಿನ ನಡೆಯಲ್ಲ. ಈ ದೇಶದ ಜನಕ್ಕೆ ಸತ್ಯ ಗೊತ್ತಾಗಿದೆ. ನೀವು ಬರೀ ಸುಳ್ಳು ಹೇಳೋದ್ ಬಿಟ್ರೆ, ಬೋಲ್ ಬಚನ್ ಬಿಟ್ರೆ ಈ ದೇಶದ ಪರಿಸ್ಥಿತಿ ಏನು ಡಾಲರ್ಗೆ ಬಂದಿರುವಂತ ಪರಿಸ್ಥಿತಿ ಇವತ್ತು ಒಂದು US ಡಾಲರ್ 90 ರೂಪಾಯಿ ಆಗಿದೆ. ಅದ್ರ ಬಗ್ಗೆ ಮಾತಾಡಲ್ಲ. ಪಾರ್ಲಿಮೆಂಟ್ ಅಲ್ಲಿ ಪಾಲಿಸಿ ಮೇಕರ್ಸ್ ಹೋಗಿ ಚರ್ಚೆ ಮಾಡಬೇಕು ಅಂದ್ರೆ ಚರ್ಚೆಗೆ ಅವಕಾಶ ಕೊಡಲ್ಲ. ಮೊದಲನೇ ಬಾರಿ ಈ ದೇಶದಲ್ಲಿ ಪಕ್ಷ ಅಧಿಕಾರದಲ್ಲಿರೋ ಪಕ್ಷ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆಗೆ ಅವಕಾಶ ಕೊಡ್ತಾ ಇರೋದು ಅಂದ್ರೆ ಇದೇನೆ. ನಾನು ಇಷ್ಟೇ ಮಾತಾಡೋದು, ಇನ್ನು ಸಾಕಷ್ಟು ನಾಯಕರು ಮಾತಾಡಬೇಕಾಗಿದೆ. ಒಂದೇ ಒಂದು ಮಾತು ಹೇಳ್ತೀನಿ, ಇದು ಬಿಜೆಪಿ RSS ಅವ್ರಿಗೆ ಇದು ಮಹಾತ್ಮ ಗಾಂಧಿ ಅವರ ದೇಶ, ಇದು ಮಹಾತ್ಮ ಗಾಂಧಿ ದೇಶ ಹಾಗೆ ಇರುತ್ತೆ, ಇದು ಗೋಡ್ಸೆ ದೇಶ ಆಗಕ್ಕೆ ನಾವು ಬಿಡಲ್ಲ ಅಂತ ಹೇಳಿ ನಾನು 2 ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.